ರಸ್ತೆ ಬದಿಗೆ ಮಣ್ಣು ಹಾಕಿಸಿ ಎಂದು ಕೇಳಿದ್ದಕ್ಕೆ ಸಾರ್ವಜನಿಕರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ದೀಪಕ್ ಯಾದವ್ ಮೇಲೆ ಸಾರ್ವಜನಿಕರ ಗಂಭೀರ ಆರೋಪ. ಬೇಜಾರಾಗ್ಬಿಡ್ತು. ಯಾರು ಎಲ್ಲ ಊರಿನವರೆಲ್ಲ ಬೀಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಸೈಡ್ ಯಾಕಂದ್ರೆ ಊರು ಮುಂದೆ ಸೆಂಟ್ರ್ ರೋಡಾಗ ಮಾಡಿರೋದು. ಈ ಕಡೆ ದಿಬ್ಬ ಈ ಕಡೆ ದಿಬ್ಬ. ಎಲ್ಲರ ಮನೆಗೂ ಈಗ ಒಂದು ಕಾರು ಒಂದು ಬೈಕು ಎಲ್ಲರ ಮನೆಗೂ ಇದ್ದೇ ಇದ್ದಾವೆ. ಬೈಕು ತೆಳ್ಕೊಂಡು ಹೋಗ್ಬೇಕು. ನನಗೆ ಶಾಪ ಹಾಕಿರು. ಇವ್ನು ಮನೆ ಹಾಳಾಗುವಾಗ ಇವನು ಹೆಂಗಾಯ್ತು ರೋಡು, ಇವ್ನು ಮನೆ ಹಾಳಾಗುವಾಗ ಇವ್ನು ಕಾಂಗ್ರೆಸ್ ತನ್ನ ಮನೆ ಹಾಳಾಗುವಾಗ ಯಾಕೆ ರೋಡ್ ಮಾಡಿಸಿರೋ, ನಾವೇನು ಇವ್ನು ಮಂತಕ್ಕೆ ಹೋಗಿ ಕೇಳ್ಕೊಂಡಿದ್ವಿ ರೋಡ್ ಮಾಡ್ಸೋಕ್ಕೆ, ಇವ್ನು ಮನೆ ಹಾಳಾಗುವಾಗ ಇವ್ನು ವಂಶ ಹಾಳಾಗುವಾಗ ಅಂತ ಶಾಪ. ಕೊರಟಗೆರೆ ಕೊಳಲ ಹೋಬಳಿಯ ಬೈರಗೊಂಡ್ಲು ಗ್ರಾಮದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಗ್ರಾಮದಲ್ಲಿ ಸಿಸಿ ರಸ್ತೆ ಮಾಡಿಸಿದ ಅಧಿಕಾರಿ ವರ್ಗ ರಸ್ತೆ ಮಾಡಿ ತಿಂಗಳು ಕಳೆದರೂ ರಸ್ತೆ ಬದಿಗೆ ಮಣ್ಣು ಹಾಕಿಸದೆ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಗಳ ಕಳ್ಳಾಟ ನಡೆದಿರುವ ಘಟನೆ ಇದಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರು ಡೋಂಟ್ ಕೇರ್ ಅಂತಿರೋ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವರ್ಗ. ಇದೇ ವಿಚಾರಕ್ಕೆ ಎಡಬ್ಲ್ಯೂ ದೀಪಕ್ ದೂರವಾಣಿ ಕರೆ ಮಾಡಿರೋ ಗ್ರಾಮದ ಸಾರ್ವಜನಿಕರು ಈ ವೇಳೆ ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ದೀಪಕ್ನಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಕೊರಟಗೆರೆ ಪಿಡಬ್ಲ್ಯೂಡಿ ಎಡಬ್ಲ್ಯೂ ದೀಪಕ್ ವಿರುದ್ಧ ಕೊಳಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಾರ್ವಜನಿಕರು. ದೀಪಕ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸಾರ್ವಜನಿಕರ ಒತ್ತಾಯ. ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ. ಹರೀಶ್ ಅಂತ ಹರೀಶ್ ಅಂತ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಮಗ. ಇವತ್ತು ಗಾಡೀಲಿ ಒಂದು ಬಸ್ ಬರ್ತಾ ಇರುತ್ತೆ ಅಡ್ಡಕ್ಕೆ, ಅಲ್ಲಿಗೆ ಟರ್ನಿಂಗ್ ಮಾಡಕ್ಕೆ ಹೋದಾಗ ಮಾಡಿರೋಂಥ ಕಳಪೆ ಕಾರ್ಯಕ್ರಮದಲ್ಲಿ ಯಾವ ಊರಲ್ಲಿ? ಬೈರಗೊಂಡ್ಲು ಗ್ರಾಮ. ಅಲ್ಲಿ ಹಾಲಿನ ಡೈರಿಯಿಂದ AC ಕಾಲೋನಿವರೆಗೂ ಒಂದು CC ರಸ್ತೆ ಆಗಿರುತ್ತೆ. ಆ CC ರಸ್ತೆ ಆಗಿರೋಂಥ ಜಾಗದಲ್ಲಿ ಸೈಡಲ್ಲಿ ದಿಬ್ಬ ಏನೂ ಇರಲ್ಲ, ಹಳ್ಳ ಇರುತ್ತೆ. ಆ ಹಳ್ಳದಲ್ಲಿ ಹೋಗಿ ಬಿದ್ದು ಕಾಲೇಟ್ ಮಾಡ್ಕೊತೀನಿ. ಕಾಲೇಟ್ ಮಾಡ್ಕೊಂಡಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥ ಚಂದ್ರು ಅವ್ರಿಗೆ ನಾವು ಡೈರೆಕ್ಟಾಗಿ ಹೋಗಿ ಕೇಳ್ತೀವಿ, ಏನಪ್ಪ ಇದು ಏನಂತ ಮಾಡಿದ್ಯಾ ನೀನು, ಏನಂತ ಕಾಮಗಾರಿ ಮಾಡಿಸಿದ್ಯಾ, ಈ ಥರ ಕಳಪೆ ಕಾರ್ಯ ಮಾಡ್ಸೋಕ್ಕೆ ನೀನೇ ಬೇಕಾಗಿತ್ತು ಅಂತ ನಾನು ಕೇಳ್ತೀನಿ. ಆಗ ನನ್ನ ಮುಖಾಂತರದಿಂದನೇ ಅವ್ರ ಕಡೆಯಿಂದನೇ ಒಂದು ಕರೆ ಹೋಗುತ್ತೆ ಯಾರಿಗೆ, ಎಡಬ್ಲ್ಯೂ ದೀಪಕ್ ಅವ್ರಿಗೆ. ಅವರು ಏಕಾಏಕಿ ಧಮಕಿ, ನಿನ್ನ ಹಂಗೆ ಮಾಡ್ತೀನೋ ಹಿಂಗೆ ಮಾಡ್ತೀನೋ, ಅಲ್ಲಿ 2-3 ಸರಿ ಪ್ರಶ್ನೆ ಕೊಟ್ಟಿದ್ದೆ, ಎಷ್ಟೈತೆ ನಿನ್ನ ಹತ್ರ, ನೀನು ತಾಕತ್ ಐತೇನೋ, ಬಾರ ನೀನು ನೋಡೋಣ ಅಂತ ಕೇಳ್ತಾ ಸರ್. ಯಾಕೆ ಅವತ್ತಿಂದಾಗೆ ನಾನು ನಾನು ಇನ್ನೂ ಮಾತಾಡ್ತಿದ್ದೆ. ಆಶಕ್ತ ಮರೀಶ್ ಕಿತ್ಕೊಂಡು, ಸರ್ ನಾನೇ ಬಿದ್ದಿರೋ ನಮ್ಮ ಚಂದ್ರನಿಗೆ ಯಾಕೆ ಮಾತಾಡ್ತಿದ್ದೆ, ನೀನು ಎಷ್ಟು ಕೊಡ್ತಿದ್ಯಾ ಅಂತ ಕೇಳ್ತಾರೆ ಸರ್. ಓಪನ್ ಚಾಲೆಂಜ್ ಸರ್, ನಿಮ್ಮನ್ನೆಲ್ಲ ಮುಗಿಸ್ತೀವಿ ಅಂತ. ಓಪನ್ ಚಾಲೆಂಜು, ನಿಮ್ಮನ್ನೆಲ್ಲ ಮುಗಿಸ್ತೀನಿ ನಿಮ್ಮ ಮುಂದೆ ನಾನು ಮುಗಿಸ್ತೀನಿ. ಈಗ ಸರ್ ನಾವು ಕೊಡ್ದಿರ ನಮ್ಮ ಆಲ್ಕೋಲ್ ಚೆಕ್ ಮಾಡಲಿ, ಅವ್ರು ಕೊಡ್ದಿರ ಅವ್ರ ಆಲ್ಕೋಲ್ ಚೆಕ್ ಮಾಡಿ ದಯವಿಟ್ಟು. ಇದೊಂದು ನಿಮಗೆ ಇದು ಓಪನ್ ಚಾಲೆಂಜು. ಈಗ ನಾವು ಕೊಡ್ತಿದ್ರೆ ಓಪನ್, ನಾವು ಏನಾರ ತಪ್ಪಾಗಿ ಅಧಿಕಾರಿ ಮಾತಾಡಿದ್ರೆ ನಾವು ತಲೆ ಬಾಗ್ತೀವಿ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು ಸರ್. ಯಾವ ಸ್ಟೇಷನ್? ಕೋಲಾರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ಸರ್. ಕೊಟ್ಟಿದ್ದೀವಿ. ಅವ್ರೇನೋ ಸಾಬೂಬು ಹೇಳ್ತಾವ್ರೆ, ಬೆಳಗ್ಗೆ ಬರ್ತೀನಿ ಹಂಗೆ ಬರ್ತೀನಿ ಸರ್. ಈಗ ನಮ್ಮ ಫೋನು ರೆಕಾರ್ಡ್ ತೆಗಿಸ್ಲಿ, ಅವ್ರ ಫೋನು ರೆಕಾರ್ಡ್ ತೆಗಿಸ್ಲಿ. ನಾವು ಅವ್ರಿಗೇನೋ ವಿರುದ್ಧವಾಗಿ ತಪ್ಪು ಇದ್ರಾಗ ಮಾತಾಡಿದ್ರೆ ನಾವು ತಲೆ ಬಾಗ್ತೀವಿ. ಬಟ್ ಅವ್ರೇನೋ ನಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರಿಗೇನು ಶಿಕ್ಷೆ ಪನಿಷ್ಮೆಂಟ್ ಐತೆ, ನೀವೇ ಕಾನೂನು ಐತೆ